ಇರ್ತಿದ್ದೆ ತಾನೆ. ಭಯ ಅಷ್ಟೇ ಅಲ್ಲ, ಪ್ರೀತಿನೂ ಇತ್ತು. ಆದ್ರೆ ತೋರ್ಸಕ್ಕೆ ಅವಕಾಶ ಇರ್ಲಿಲ್ಲ ಅಷ್ಟೇ. ಸಾಬೀತ್ ಮಾಡಿದ್ಮೇಲೆ ಪ್ರಮೋಷನ್ ತಗೊಂಡು ಅತ್ತೆ ಅಂತ ಇದೀನಿ ಅಷ್ಟೇ. ನಿಮ್ ಒಳ್ಳೆತನಕ್ಕೆ ಬೆಟ್ಟ ತೂಕ ಇದೆ, ನಿಮ್ ಸಿಟ್ಟಿಗೆ ಅರ್ಧ ರಾಗಿ ಕಾಳಿನ ತೂಕ ಇದೆ ಅಂತ. ಈಗ ಮಾತಾಡ್ಬಿಟ್ರೆ ನಾನ್ ನಿನ್ನ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ಒಪ್ಕೊಳ್ಳೋದಷ್ಟೇ ಅಲ್ಲ, ಅಪ್ಕೊಂಡ್ರು ನಂಗ್ ಸಂತೋಷ ಆಗುತ್ತೆ. ಒಪ್ಕೊಂಡ್ರೆ ನಿಮ್ ತೋಳಲ್ಲಿ ತಲೆ ಚಾಚಿ ಮಗುವಿನ ತರ ಇಟ್ಬಿಡ್ತೀನಿ. ಪ್ರೀತಿಸಕ್ ಶುರು ಮಾಡಿದ್ರೆ ಅತ್ತೆ ಅಮ್ಮನಷ್ಟೇ ಒಳ್ಳೆಯವಳು ಅಂತ ನನಗ್ ಗೊತ್ತು ಅತ್ತೆ. ಹೀಗ್ ಮಾಡಿದ್ರೆ ನಾನ್ ಕರಗ್ತೀನಿ ಅನ್ಕೊಂಡ್ಯಾ? ನೀವ್ ಕರಗ್ತಿರೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಕರಗದೆ ಇದ್ರೆ ಆ ಕೊರಗು ನನ್ನನ್ನ ಕಾಡ್ತಾ ಇರುತ್ತತ್ತೆ. ನೋಡು, ನಾನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನ್ ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಮಗಂಗೆ ನೀನ್ ಇಷ್ಟ ಇಲ್ಲ ಅಂದ್ಮೇಲೆ ನನಗೂ ಇಷ್ಟ ಆಗಲ್ಲ ಅಷ್ಟೇ. ನನಗೆ ಕಹಿ ಮಾತ್ರೆನ ಸಿಹಿಯಲ್ಲಿ ಬಚ್ಚಿಟ್ಟು ಕೊಡಕ್ ಬರಲ್ಲ, ಕಹಿ ಮಾತ್ರೆನ ಸಿಹಿ ಅಂತ ಸುಳ್ಳು ಹೇಳಿ ನಿಮಗ್ ತಿನ್ಸಕ್ಕೂ ಬರಲ್ಲ. ನಾನು ಕಹಿನ ಕಹಿ ಅಂತಾನೆ ಕೊಡ್ತೀನಿ. ಅದು ನಿಮ್ಗೆ ಇವತ್ತಿಷ್ಟ ಆಗದೆ ಇರ್ಬೋದು, ಒಂದೇ ಒಂದಿನ ಅದ್ರ ನಿಜವಾದ ಬೆಲೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ನಿಮ್ ಮಗ ನನ್ನನ್ನ ಒಪ್ಕೊಂಡ್ರೆ ಸಾಲದು ಅತ್ತೆ. ನಿಮ್ ಮಗನ್ ಪ್ರಾಣ ಆಗಿರೋ ನೀವು ನನ್ನನ್ನ ಇಷ್ಟ ಪಡ್ಬೇಕು, ಅದೇ ನನ್ನ ಆಸೆ. ಹಾಗಾದ್ರೆ ಇಡೀ ಜೀವನ ನಿನಗೆ ನಿರಾಸೆನೆ ಬಿಡು. ಈ ಸರಿತಾ ಯಾವತ್ತೂ ಬದ್ಲಾಗಲ್ಲ. ನೀವು ನಿಮ್ ಅತ್ತೆ ಮಾವಂಗೆ ಒಳ್ಳೆ ಸೊಸೆ, ನಿಮ್ ಗಂಡಂಗೆ ಒಳ್ಳೆ ಹೆಂಡತಿ, ಮೂರ್ಗಿತ್ತಿಗೆ ಪ್ರೀತಿಯ ಅಕ್ಕ, ಶ್ಯಾಮ್ಗೆ ಪ್ರೀತಿಯ ದೊಡ್ಡಮ್ಮ, ಮನೇಲಿರೋ ಅನಿಕೇತ್ ಅನನ್ಯ ಕೂಡ ಎಷ್ಟು ಪ್ರೀತಿಯಿಂದ ನಿಮ್ಮನ್ನ ಅತ್ತೆ ಅಂತ ಕರೀತಾರೆ. ಯಾಕತ್ತೆ ಚೂರೇ ಚೂರ್ ಪ್ರೀತಿನೂ ಕೊಡ್ತಿಲ್ಲ? ನಾನ್ ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡ ಇತ್ತಾನೆ, ಇನ್ನು ಯಾಕೆ ನನ್ನನ್ನ ದೂರ ಇಟ್ಟಿದ್ದೀರಾ? ನಾನ್ ಕೇಳಿದ್ದು ಪ್ರೀತಿ ತಾನೆ, ಆಸ್ತಿ ಅಲ್ವಲ್ಲ. ಆಸ್ತಿನೇ ತಗೊಂಡ್ಯಲ್ಲ, ಅದನ್ನೇ ಹಾಳು ಮಾಡ್ಬಿಟ್ಟೆ. ನಾನ್ ಹೇಳಿದ ಅರ್ಥ ಆಗ್ಲಿಲ್ವಾ? ನನ್ ಮಗನೇ ನನ್ನ ಆಸ್ತಿ. ಎಲ್ಲಿ ನಿಮ್ ಮಗ ನನ್ ಕಡೆ ವಾಲ್ ಬಿಡ್ತಾನೆ ಅಂತ ಹೀಗ್ ಮಾತಾಡ್ತಾ ಇದೀರಾ? ಜನ ಇಲ್ಲ, ನನ್ 7 ಜನ್ಮ ಎತ್ ಬಂದ್ರು ನಿಮ್ಮಷ್ಟು ನಿಮ್ ಮಗನ್ನ ನಾನ್ ಪ್ರೀತಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತಾ ಇರೋದು ಆ ಪ್ರೀತಿಲಿ ನಂಗೂ ಒಂಚೂರು ಕೊಡಿ ಅಂತ ಅಷ್ಟೇ. ಏಯ್, ನನ್ ಪ್ರೀತಿನ ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನ್. ನಿಮ್ ಪ್ರೀತಿನ ಯಾರಿಗ್ ಕೊಡ್ಬೇಕು ಅಂತ ಡಿಸೈಡ್ ಮಾಡೋದು ಹೇಗ್ ನಿಮ್ಮಿಷ್ಟನೋ ಹಾಗೆ ನನ್ನ ಅತ್ತೆನ ನಾನ್ ಅತ್ತೆ ಅಂತ ಕರಿಬೇಕೋ ಬೇಡವಾ ಅಂತ ಡಿಸೈಡ್ ಮಾಡೋದು ನನ್ನ ಇಷ್ಟ ಅಲ್ವಾ ಅತ್ತೆ? ಅತ್ತೆ, ಚಿಕೋರಿ ಮಿಕ್ಸ್ಡ್ ಕಾಫಿ ನಿಮ್ಗೋಸ್ಕರ ಅಂತಾನೆ ಮಾಡಿದೀನಿ, ಕುಡಿದಿ, ತಣ್ಣಗಾಗುತ್ತೆ. ಲವ್ ಯು. ಅಯ್ಯೋ, ಚಮನ್ಲಾಲ್ ಅವ್ರು ಫೋನ್ ಮಾಡ್ತಿದಾರಲ್ಲ. ಹೇಳಿ ಚಮನ್ಲಾಲ್ ಅವ್ರೆ. ಓ ಕಾಂತಮ್ಮ, ಕಲ್ ಶಾಮ್ ತಕ್ ಬಡ್ಡಿ ಪೈಸಾ ತಂದ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಮೀಟರ್ ತೋ ಚಾಲು ಹೈ ದೇಕೋ, ವೇಟ್ ಕರ್ ರहा हूं, ಯಾಕೆ ಬರ್ಲಿಲ್ಲ? ಅಯ್ಯೋ ಇಲ್ಲ ಚಮನ್ಲಾಲ್ ಅವ್ರೆ, ರೆಡಿ ಇದೆ, ಈಗ್ಲೇ ತಗೊಂಡ್ಬಂದ್ ಕೊಡ್ತೀನಿ. ಏಕೋ ಕಾಂತಮ್ಮ, ಲೇಟ್ ಆದ್ರೆ ನಿಮ್ ಪತಿ ಹತ್ರ ಬೇಟಿ ಹತ್ರ ಬಾತ್ ಕರ್ನಾ ಪಡೇಗಾ. ಅಯ್ಯೋ ಬೇಡ ಚಮನ್ಲಾಲ್ ಅವ್ರೆ, ದೇವ್ರಾಣೆಗೂ ಮನೆ ಹತ್ರ ಮಾತ್ರ ಬರ್ಬೇಡಿ. ಮನೆ ಹತ್ರ ಬಂದು ನನ್ ಪತಿನ ಬೇಟಿನ ಭೇಟಿ ಮಾಡಿದ್ರೆ ನನ್ಗೆ ತೊಂದ್ರೆ. ದುಡ್ಡಿದೆ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ತಾ ಇದೀನಲ್ಲ, ತಂದ್ ಕೊಡ್ತೀನಿ. ठीक है, मेरा बड्डी का पैसे लेके जल्दी आ जाओ. ತಡ ಆದ್ರೆ ನಾನ್ ನಿಮ್ ಗರಿಗೆ ಬರ್ತೀನಿ ಅಷ್ಟೇ. ಹಾ, ಇಲ್ಲ ತಂದ್ ಕೊಡ್ತೀನಿ. ಸರಿ, ಬಂದ್ರೆ ನಿಮ್ಗೆ ಒಳ್ಳೇದು. ಬಡ್ಡಿ ದುಡ್ಡು, ಇವ್ರ ಅಪ್ಪನ ಮನೆ ದುಡ್ಡು ಕೇಳೋ ತರ ಕೇಳ್ತಿದ್ದಾನೆ. ದುಡ್ಡು ಇದೆಯಲ್ಲ ತಗೊಂಡ್ ಹೋಗಿ ಅವ್ನ ಮುಖದ ಮೇಲೆ ಬಿಸಾಕ್ತೀನಿ. ಎಲ್ಲಾಯ್ತಪ್ಪ, ಕಾಣಿಸ್ತಿಲ್ವಲ್ಲ? ಅಯ್ಯೋ, ದುಡ್ಡಿದೆ ತಗೊಂಬಂದ್ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟೆ. ಚಿನ್ನ ಎಲ್ಲಿದ್ಯಾ? ಚಿನ್ನ ಏನಮ್ಮ? ಬೀರುವಲ್ಲಿ 12,000 ರೂಪಾಯಿ ಇಟ್ಟಿದ್ದೆ, 1 ರೂಪಾಯಿನೂ ಕಾಣ್ತಿಲ್ಲ. ಯಾರಾದ್ರೂ ತಗೊಂಡ್ರಾ? ಖರ್ಚು ವೆಚ್ಚ ಏನು ಅಂತ ನಿಮ್ಗೆ ಗೊತ್ತು, ತಗೊಂಡ್ರೆ ನಾನ್ ನಿಮ್ಗೆ ಹೇಳ್ದೆ ತಗೋತೀನ. 12,000 ತಾನೆ? ಅದ್ ಎಲ್ಲಿ ಅಂತ ನನ್ ಗೊತ್ತು, ಬಂದೆ. ನನ್ನ ಯಾಕೆ ರೌಡಿ ತರ ಅನ್ಕೊಂಡ್ ಬಂದೆ? 11,000 ಕೊಟ್ಟು ಮೇಕಪ್ ಕಿಟ್ ತಗೊಂಡೆ ಅಲ್ವಾ? ಆ ದುಡ್ಡು ಎಲ್ಲಿಂದ ಬಂತು? ಒಂದ್ ದುಡ್ಡು ನನ್ ಮನೆ ನಾನ್ ತಗೊಂಡೆ, ಅದನ್ ಕೇಳಕ್ ನೀನ್ ಯಾರೇ? ಅಮ್ಮನ್ ದುಡ್ಡ? ಅದಕ್ಕೆ ನಿನ್ಗೆ ಅಮ್ಮ ಎಲ್ಲ ಇದ್ದಾಳೆ? ನಿಮ್ಮನೆಯಿಂದ ತಗೊಂಡ್ಯಾ? ನಿನ್ ಮನೆ ಎಲ್ಲ ಇದೆ? ಗಂಡನ್ ಮನೆ. ನೀನ್ ತಗೊಂಡಿರೋದು ನನ್ ಗಂಡನ್ ಸಂಪಾದನೆ. ಮಹಾ ಸಂಪಾದನೆ. ಕೊಡ್ತಿರೋ ಬಿಲ್ಡಪ್ ನೋಡಿದ್ರೆ ಏನು ಕೋಟಿ ಕೋಟಿ ಸಂಪಾದನೆ ಮಾಡಿರೋ ತರ. ಸಾವಿರದಲ್ಲಿ ನಾನ್ ತಗೊಂಡಿರೋದು 11,000 ಅಷ್ಟೇ. ಇನ್ನೂ 1,000 ಬಾಕಿ ಇದೆ, ತಗೊಂಡ್ ಬಂದ್ ಮುಖದ ಮೇಲೆ ಸಾಕ್ತೀನಿ. ನಾ ಇನ್ನೂ ಸಾಯಿಸ್ತೆ ಬಿಟ್ಟಿದ್ದೀನಲ್ಲ, ಅದು ನನ್ ತಪ್ಪು ಕಣೆ. ಹೊಡೆಯೋ ವಯಸ್ಸಿನಲ್ಲಿ ಹೊಡೆದ ಬುದ್ಧಿ ಕಲಿಸ್ಲಿಲ್ಲ, ಇವಾಗ ಹೊಡೆದ್ರೆ ಏನ್ ಪ್ರಯೋಜನ? ಇದಕ್ಕೆ ನಾವು ಇನ್ನು ಏನೇನ್ ಕೇಳ್ಬೇಕು? ಅವಳು ನೋಡಕ್ಕಾಗಲ್ಲ, ಮೊದಲಿನಿಂದ ಆಚೆ ಕಳ್ಸೋಳ. ಜನ್ಮ ಕೊಟ್ಟಿದ್ದಕ್ಕೆ ಬೆಳೆಸಿದ್ದಕ್ಕೆ ಅದೆಷ್ಟು ಖರ್ಚು ಮಾಡಿದೀರಾ ಹೇಳಿ? ಮದ್ವೆ ಆಗಿ ಹೋದ್ಮೇಲೆ ಬಡ್ಡಿ ಸಮೇತ ಬಿಸಾಕ್ತೀನಿ. ಅವಳ ಅಹಂಕಾರ. ನೀವ್ ಇಲ್ಲಿದ್ದೀರಾ? ನಾನ್ ಲಾನ್ ಅಲ್ಲೆಲ್ಲ ಹುಡ್ಕೊಂಡ್ ಬಂದೆ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಪರೀಕ್ಷೆ ಮುಗಿಸು ಬಂದು ಅಗ್ನಿ ದೇವನಿಗೆ ಆ ಸೀತಾ ಮತ್ತೆ ಕೈ ಮುಗ್ದಾಗ ಅವಳ ಮನ್ಸಲ್ಲಿ ಅದು ಎಷ್ಟು ನಿರಾಳತೆ, ಎಷ್ಟು ಸಂತೋಷ ಇತ್ತು. ಅಷ್ಟೇ ನೆಮ್ಮದಿ, ಅಷ್ಟೇ ಸಂತೋಷ ನನ್ ಮನ್ಸಲ್ಲೂ ಆಗ್ತಿದೆ. ತಾಳಿ ಬಿದ್ದ ಕ್ಷಣದಿಂದ, ಈ ಮನೆಗ್ ಸೊಸೆಯಾಗ್ ಬಂದ ಕ್ಷಣದಿಂದ ನನ್ ಮೇಲೆ ಬಂದಿರೋ ಅಪವಾದನ ಸುಳ್ಳು ಅಂತ ಯಾವಾಗ ಸಾಬೀತ್ ಮಾಡ್ಲಿ ಅಂತ ಒಂದೇ ಒಂದ್ ಯೋಚನೆ ಕಾಡ್ತಾ ಇತ್ತು. ಇವತ್ತು ಸಾಬೀತಾಗಿ ಆ ಶಾಪಗಳೆಲ್ಲ ಕಳ್ದೋಗಿದೆ. ಗಾಳಿ ಕೂಡ ಎಷ್ಟು ಫ್ರೆಶ್ ಆಗಿ ಬೀಸ್ತಿದ್ಯಲ್ಲ. ಬರ್ತಾ ಇದ್ಯಾ? ಹಲೋ ಡಿಫೆಕ್ಟ್ ಸರ್, ನಾನ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯ್ತು. ಆಡಿದ್ಯಾರು, ಆಟ ಆಡಿದ್ಯಾರು ಅಂತ ಇವತ್ತು ಎಲ್ರಿಗೂ ಗೊತ್ತಾಯ್ತು. ನೀವು ತೆಪ್ಪಗೆ ಸುಮ್ನೆ ಕೂತು ಇವಳೆ ನನ್ನ ಹೆಂಡತಿ ಅಂತ ಒಪ್ಕೋಬೇಕು ಅಷ್ಟೇ. ಆಕ್ರಿ ಎಷ್ಟು ಕೋಪ? ಹೆಂಡತಿಗೆ ಅಂತ ಒಂದಿಷ್ಟು ರೈಟ್ಸ್ ಇರುತ್ತೆ, ಅದನ್ನ ನೀವು ಒಪ್ಕೊಳ್ಳಿ ಬಿಡಿ. ನಾನು ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗ್ತೀನಿ, ಅರ್ಥ ಆಯ್ತಾ? ನಾನು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು, ನೀವು ಬರೀ ಲ್ಯಾಪ್ಟಾಪ್ ನೋಡ್ತಾ ಇದ್ರಲ್ಲ. ನನ್ನ ನೋಡೋಕ್ ಅಷ್ಟು ಕಷ್ಟನಾ? ಏನ್ ಮಾಡ್ಬೇಕು? ನಿನ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ಬೇಕಾ?
ಯಾರು ಇಲ್ಲ, ನೀವು ಡ್ಯಾನ್ಸ್ ಮಾಡೋದಕ್ಕೆ ಓಕೆ ಅಂದ್ರೆ ನಂಗೆ ಓಕೆ. ಯಾಕ ಆಗಿರ್ಬೇಕಾ ಅಥವಾ ಏನ್ ಯಾವಾಗ ಇರಿಟೇಟ್ ಮಾಡ್ತಿರ್ತಿಯಲ್ಲ ನೀನ್ ಈ ತರ ಆಡೋದು, ಡ್ರಾಮಾ ಮಾಡೋದು, ಯಾವಾಗ ನೋಡಿದ್ರು ನಾನು 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 ಅಂತ ಕೂಗ್ತಾ ಇರ್ತಿಯಲ್ಲ, ಇದೆಲ್ಲ ನೋಡ್ತಾರೆ ನನ್ಗೆ ಕಿರಿಕಿರಿ ಹಿಂಸೆ ಆಗ್ತಾ ಇದೆ. ಇಲ್ಲೂ ಈಗೋನಾ? ನಾನ್ ಗೆದ್ದೆ ನೀವ್ ಸೋತ್ರಿ ಅಂತ ಬೇಸ್ರನಾ? ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆನು ಯಾಕೆ ಸಿಟ್ಟು? ಮಾತ್ ಕೇಳ್ತಾ ಇದ್ರೆ ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡೋದು ಒಂದು ಅಪರಾಧ ಅನ್ಸ್ತಿದೆ. ಏನ್ ಅನ್ಸೋದು? ಈ ತಪ್ಪಿಗೆ ಮೂಲ ಕಾರಣ ಯಾರು? ನಿಮ್ ತಾಯಿ, ನಿಮ್ ಅಕ್ಕ. ಮೋನಿಕನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ನೀನ್ ಅಲ್ಲೇ ಇದ್ದೆ, ನಿನ್ಗೆಲ್ಲ ಗೊತ್ತಿತ್ತು ತಾನೆ. ನಿಜವಾಗ್ಲೂ ಒಳ್ಳೆ ಆಗಿದ್ರೆ ನಮ್ ಮನೆ ಅಲಂಕಾರ ಮಾಡೋಕ್ ಬಂದಾಗ್ಲೇ ಹೇಳ್ಬೇಕಾಗಿತ್ತು, ಅಥವಾ ಮದ್ವೆ ಮಂಟಪದಲ್ಲಿ ಅಲಂಕಾರ ಮಾಡೋಕ್ ಬಂದಾಗ್ಲೇ ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ? ಯಾಕಂದ್ರೆ ಆ ಡ್ರಾಮಾದಲ್ಲಿ ನೀನು ಭಾಗಿಯಾಗಿದ್ದೆ. ಅದ್ ನನ್ ತಪ್ಪಲ್ಲ, ಅಮ್ಮ ಬಲವಂತ ಮಾಡಿದ್ರು, ಅಕ್ಕ ಒತ್ತಾಯ ಮಾಡಿದ್ಲು. ಅದು ಒಂದ್ಸಲ ಆಗಿದ್ರೆ ಒಪ್ಕೊಳ್ತಾ ಇದ್ದಾಳೆ. ಅದೆಷ್ಟಲ್ಲ ಮನೆಗೆ ಅಲಂಕಾರ ಮಾಡಕ್ ಬಂದಾಗ ನಿನಗೆಲ್ಲ ಗೊತ್ತಿತ್ತು ತಾನೆ. ಪ್ರೋಗ್ರಾಮ್ಗೆ ನೀನ್ ಕರೀತಾ ಇದ್ರು ಬಂದಿದ್ದೆ, ಅದು ನಿನ್ ನಾಟಕದ ಭಾಗ ತಾನೆ. ಪ್ರೋಗ್ರಾಮ್ ಅಲ್ಲಿ ಹಾಡಿದ್ಯಾರು? ನೀನಾ ನಿಮ್ ಅಕ್ಕನ? ಪ್ರೋಗ್ರಾಮ್ ಅಲ್ಲಿ ಸ್ಟೇಜ್ ಹಿಂದೆ ನಿಂತ್ಕೊಂಡು ಹಾಡ್ತಾ ಇದ್ದಿದ್ದು ನೀನೆ. ಆದ್ರೆ ಸ್ಟೇಜ್ ಮೇಲೆ ತಾನೇ ಹಾಡ್ತಾ ಇರೋ ತರ ಪೋಸ್ ಕೊಟ್ಟಿದ್ದು ಯಾರು? ನಿಮ್ ಅಕ್ಕ ತಾನೆ. ದೇವ್ರ ಮನೇಲಿ ಕೂತು ಭಕ್ತಿ ಗೀತೆ ಹಾಡ್ತಾ ಇದ್ದಲ್ಲ, ನನ್ಗೆ ಅವತ್ತೇ ಡೌಟ್ ಬಂತು, ಈ ಧ್ವನಿ ಎಲ್ಲೋ ಕೇಳಿದೀನಿ ಅಂತ. ಅವತ್ತಿನ ಪ್ರೋಗ್ರಾಮ್ ವಿಡಿಯೋ ನೋಡಿದ್ರೆ ನೀನ್ ಹಾಡೋದು, ಅದಕ್ ನಿಮ್ ಅಕ್ಕ ಲಿಪ್ ಸಿಂಕ್ ಮಾಡೋದು ಗೊತ್ತಾಯ್ತು. ಎಲ್ಲಾ ಡ್ರಾಮಾ ಮಾಡಿದ್ಮೇಲೆ ನೀನ್ ತಪ್ಪೇ ಮಾಡಿಲ್ಲ ಅಂತ ಹೇಗ್ ಹೇಳಕ್ ಬರ್ತ್ಯಾ? ನೋಡಿ, ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ನೋದು ನನ್ ಉದ್ದೇಶ ಆಗಿರ್ಲಿಲ್ಲ. ಅಂತ ನಾನ್ ಆಚೆ ಹೋಗ್ಬೇಕಾದ್ರೆ ಎಲ್ರು ಬಲವಂತ ಮಾಡಿ ಬೆದರಿಕೆ ಹಾಕಿದ್ರು. ಬೇರೆ ದಾರಿ ಇಲ್ಲದೆ ಮದ್ವೆ ಆದೆ. ಅದ್ ನಿಮ್ಗೂ ಗೊತ್ತು ತಾನೆ. ಗಾದ್ ಮೋಸಕ್ಕೆ ನಾನ್ ಕಾರಣ ಅಲ್ಲ ಅಂತ ಗೊತ್ತಾದ್ಮೇಲೂ ನನ್ನ ದೂರ ಇಡೋದ್ರಲ್ಲಿ ಅರ್ಥ ಏನು? ಹೆಂಡತಿ ಅಂತ ಒಪ್ಕೊಳ್ತಾ ಇರೋದಕ್ಕೆ ಕಾರಣ ಏನು? ಕಾರಣ ಒಂದಲ್ಲ, 1000 ಇದೆ. ಯೋಚನೆ ಮಾಡು. ನಮ್ಮ ಮೊದಲನೇ ಪೇಟಿಂದ ಈ ಕ್ಷಣದವರೆಗೂ ಯೋಚನೆ ಮಾಡು. ಇದ್ರಲ್ಲಿ ಜಾಸ್ತಿ ಇದೆ. ಯಾರಿಂದ ಏನೇ ಕೆಲಸ ಮಾಡ್ಸಿದ್ರು ಅವ್ರಿಗೆ ಟಿಪ್ಸ್ ಕೊಡೋದು ನನ್ನ ಅಭ್ಯಾಸ. ಈ ಚಾ ನಾನ್ ನಿನಗೆ ಕೊಡ್ತಾ ಇರೋ ಟಿಪ್ಸ್ ಅಲ್ಲಿ ಒಂದೇ ಒಂದು ಪಾಯಿಂಟ್ ಇದ್ಯಾ ನಿನ್ನ ಇಷ್ಟ ಪಡೋಕೆ? ರೋಡಲ್ಲಿ ಆಕ್ಸಿಡೆಂಟ್, ಆಫೀಸಲ್ಲಿ ಗಲಾಟೆ, ದೇವಸ್ಥಾನದಲ್ಲಿ ಕಿರಿಕಿರಿ, ರೋಡು, ಮನೆ, ಪ್ರತಿ ಒಂದು ಕಡೆ ಪ್ರತಿ ಒಂದು ನಿಮಿಷ ಕೂಡ ನೀನ್ ನನ್ಗೆ ಇರಿಟೇಟ್ ಮಾಡ್ತಾನೆ ಇದ್ಯಾ. ಈ ತರ ಕಿರಿಕಿರಿ ಮಾಡೋರ್ನ ಯಾರಾದ್ರೂ ಹೆಂಡತಿ ಅಂತ ಒಪ್ಕೊಳ್ತಾರ? ನೆವರ್. ಸತ್ಯನ ಪ್ರೂವ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗಲ್ಲ, ನೆನ್ಪಿಟ್ಕೊ. ಸತ್ಯನ ಪ್ರೂವ್ ಮಾಡಿದ್ರೆ ನಾನ್ ನಿನ್ನ ನನ್ನ ಹೆಂಡತಿ ಅಂತ ಒಪ್ಕೊಳ್ತೀನಿ ಅಂತ ಯಾವತ್ತಾದ್ರೂ ಹೇಳಿದ್ನ? ಇಲ್ಲ ತಾನೆ. ಸತ್ಯನ ಪ್ರೂವ್ ಮಾಡಿದ್ದಕ್ಕೆ ನಿನ್ಗೆ ಈ ಮನೆ ಜಾಗ ಸಿಕ್ಕಿದೆ, ಈ ಮನ್ಸಲ್ಲ. ನೀನ್ ಇಲ್ಲಿದ್ಯಾ? ನಿನ್ ಎಲ್ಲಾ ಕಡೆ ಹುಡ್ಕೊಂಡ್ ಬಂದೆ. ತಗೋ ಹೂ. ಕಳ್ತಾ ಇದೀಯಾ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಚಿಕ್ಕತ್ತೆ, ಯಾರು ಏನೇ ಹೇಳಿದ್ರು ನಾನು ಸುಮ್ನೆ ಇರ್ತಿದ್ದೆ. ಆದ್ರೆ ಹೇಳಿದ್ದು ನಮ್ ಗಂಡ. ಅವನೇನಂದ? ಅವ್ರು ನನ್ನ ಯಾವತ್ತೂ ಒಪ್ಕೊಳಲ್ವಂತೆ ಚಿಕ್ಕತ್ತೆ. ಸತ್ಯ ಸಾಬೀತ್ ಮಾಡಿದ್ರು ಅವ್ರ ಮನ್ಸ್ ಕರ್ಗಿಲ್ಲ. ನಿಮ್ಗೆ ಈ ಮನೇಲಿ ಜಾಗ ಇದೆ, ಅದೇ ಮನ್ಸಲ್ ಜಾಗ ಇಲ್ಲ ಅಂತ ಮುಖಕ್ ಹೊಡ್ದಾಗ ಹೇಳ್ಬಿಟ್ಟು ಹೋದ್ರು ಚಿಕ್ಕತ್ತೆ. ನಾನ್ ಎಷ್ಟೇ ಹೋರಾಡಿದ್ರು ಮನ್ಸ್ ಗೆಲ್ಲಕ್ಕೆ ನನ್ ಕೈಯಲ್ಲಿ ಆಗ್ತಾ ಇಲ್ವಲ್ಲ. ಛೇ, ಅದಕ್ಕೋಸ್ಕರ ಇಷ್ಟೊಂದ್ ಹೇಳ್ತಾ ಇದೀಯಾ? ಅಳ್ಬೇಡ, ಬಾ ನನ್ ಜೊತೆ. ಅಲ್ಲ, ಅದು ಬಾ ಅಂತ ಹೇಳಿದ್ನಲ್ಲ, ಬಾ. ನಿಂಗೆ ಈ ಮಲ್ಗೆ ಹೂ ಮುಡ್ಸಿ ಚೆನ್ನಾಗ್ ಅಲಂಕಾರ ಮಾಡಿ ಅವ್ನ್ ರೂಮಗ್ ಕಳ್ಸೋಣ ಅಂತ ನನ್ ಎಷ್ಟು ಖುಷಿಯಾಗಿ ಬಂದೆ ಗೊತ್ತಾ? ನೀನ್ ನೋಡಿದ್ರೆ ಚಿಕ್ಕ ಮಗು ತರ ಹತ್ಕೊಂಡ್ ಕೂತಿದ್ಯಲ್ಲಮ್ಮ. ನೋಡು ಗೌರಿ, ಹೆಣ್ಮಕ್ಳಿಗೆ ನಾಚಿಕೆ ಇರ್ಬೇಕು, ಗಂಡ್ ಮಕ್ಳಿಗೆ ಆ ನಾಚಿಕೆನ ಮರ್ಸು ನಾಜೂಕ್ ಇರ್ಬೇಕು. ಆದ್ರೆ ಏನ್ ಮಾಡೋದೇಳು, ನಮ್ಮನೇಲಿ ಅವನು ನಾಜೂಕ್ ಕಮ್ಮಿ, ನಿನಗ್ ನಾಚಿಕೆ ಕಮ್ಮಿ. ಸುಮ್ನೆ ತಮಾಷೆ ಮಾಡ್ದೆ ಗೌರಿ. ಈ ಗಂಡಸ್ರ ಸೈಕಾಲಜಿನೇ ಇಷ್ಟು. ಅವ್ರ ಮನ್ಸಿನ ಆಳದಲ್ಲಿ ಎಷ್ಟೇ ಪ್ರೀತಿ ಇದ್ರು ಅದನ್ ತೋರ್ಸಕ್ಕೆ ಈ ಹಾಳಾಗಿರೋ ಹೀಗೂ ಅಡ್ಡ ಬರುತ್ತೆ. ಈಗ ಸಿಟ್ಟಲ್ಲಿದ್ದಾನೆ, ಅವನ್ಗೆ ನಿನ್ ಮೇಲಿರೋ ಮುನ್ಸಿಗೆ ಮನ್ಸಲ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟ. ಹಾಗಂದ್ ಮಾತ್ರಕ್ಕೆ ಅದ್ ನಿಜ ಆಗತ್ತಾ? ಹೇಳಿದ್ದು ನಿಜಾನೇ ಅಲ್ವಾ ಚಿಕ್ಕತ್ತೆ? ಇಷ್ಟು ದಿನ ನಾನ್ ತಪ್ಪು ಮಾಡಿಲ್ಲ ಅಂತ ಒಂಟಿಯಾಗಿ ಹೋರಾಡ್ದೆ, ಅದನ್ನ ಸಾಬೀತ್ ಕೂಡ ಮಾಡ್ದೆ. ಆದ್ರೆ ನನ್ ಗಂಡ ನನ್ನ ಹೆಂಡತಿ ಅಂತ ಒಪ್ಕೋತಾ ಇಲ್ವಲ್ಲ. ಏನ್ ಬೇಕಾದ್ರೆ ಸಹಿಸ್ಕೊಳ್ತಾಳೆ ಚಿಕ್ಕತ್ತೆ, ಆದ್ರೆ ಗಂಡನೇ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ತಾ ಇದ್ರೆ ಅದನ್ನ ಮಾತ್ರ ಸಹಿಸ್ಕೊಳಲ್ಲ. ಅಯ್ಯೋ ಚಿಂಗ್, ಹೆಂಡತಿ ಮನ್ಸ್ ಮಾಡಿದ್ರೆ ಗಂಡಂಗ್ ಒಂದ್ ಗೆರೆ ಹಾಕಿ ಅದನ್ನ ದಾಟ್ತಿರೋ ಹಾಗೆ ನೋಡ್ಕೋಬಹುದು ಗೊತ್ತಾ? ಅವ್ರು ನನ್ನನ್ನ ಆ ಗೆರೆಯಿಂದ ಆಚೆ ಇಟ್ಟಿದಾರಲ್ಲ ಚಿಕ್ಕತ್ತೆ. ಅಲ್ಲಮ್ಮ ಗೌರಿ, ಅದು ಅವನ್ಗೆ ಅವ್ನ್ ಹಾಕೊಂಡಿರೋ ಗೆರೆ. ಅದನ್ನ ನಿನಗ್ ದಾಟೋಕ್ ಎಷ್ಟೊತ್ತು? ನಾನ್ ದಾಟಿದ್ರು ಅವ್ರು ನನ್ ಕಡೆ ತಿರುಗು ನೋಡ್ತಾ ಇಲ್ವಲ್ಲ. ಅವ್ರ ಕಣ್ಣಲ್ಲಿ ನಾನ್ ಈ ಮನೇಲಿ ಉಸಿರಾಡ್ತಿರೋ ಜೀವ ಅಷ್ಟೇ. ಹಾಗಾದ್ರೆ ಆ ಜೀವನೇ ಅವ್ನ್ ಜೀವ ಆಗ್ಬೇಕು, ಅಂದ್ರೆ ನಿನ್ ಜೀವನ ಆಗ್ಬೇಕು. ನೋಡು ಗೌರಿ, ಅವನು ನಿನ್ ಕೊರಳಿಗೆ 3 ಗಂಟು ಹಾಕಿ ತಾಳಿ ಕಟ್ಟಿದಾನೆ. ಹಾಗಂದ್ಮೇಲೆ ಅವನು ನಿನ್ನ ಖುಷಿಯಾಗಿಡೋದು ಅವ್ನ್ ಧರ್ಮ. ಆದ್ರೆ ಚಿಕ್ಕತ್ತೆ, ಯಾವ ಆದ್ರೂ ಇಲ್ಲ ಗೀದ್ರೂ ಇಲ್ಲ. ಇಷ್ಟು ದಿನ ನಿನ್ ಮೇಲೆ ಇದ್ದಿದ್ದ ಅಪವಾದ ಅಪನಂಬಿಕೆ ಇವತ್ತು ಕ್ಲಿಯರ್ ಆಗಿದೆ. ಮಾಡಿದ್ ಒಂದೇ ಒಂದ್ ತಪ್ಪಿಂದ ನಿನ್ ವಿವೇಕ್ನ ಅನಿವಾರ್ಯವಾಗಿ ಮದ್ವೆ ಆಗ್ಬೇಕಾಯ್ತು. ಕತೆ ಬದ್ಲಾಗಿದೆ ತಾನೆ. ಮನ್ಸಲ್ಲಿ ಯಾವುದೇ ಹಳೆ ಸಂಶಯ ಕೀಳರಿಮೆ ಇಟ್ಕೊಂಬೇಡ. ಅವ್ರೇನೋ ಸಿಟ್ಟಲ್ಲಿದ್ದಾರೆ ಬಿಡಿ ಚಿಕ್ಕತ್ತೆ. ಆದ್ರೆ ಅತ್ತೆ, ಅವ್ರು ನನ್ನ ಸದಾ ದೂರ ಇರೋ ತರನೇ ಮಾತಾಡ್ತಾರಲ್ವ ಚಿಕ್ಕತ್ತೆ. ಅವ್ರನ್ನ ಹೇಗ್ ಎದುರಿಸ್ಲಿ? ಅಯ್ಯೋ ತಡ್ಡಿ, ಮಗ ಒಂದ್ಸಲ ನಿನ್ ಪ್ರೀತಿಗ್ ಬಿದ್ದು ದಾರಿಗ್ ಬಂದ್ರೆ ಆ ತಾಯಿ ತಾನಾಗೆ ಸರಿ ಹೋಗಲ್ವಾ ಹೇಳು?
ದಾರಿಗ್ ಬಂದ್ರೆ ಅತ್ತೆ ತಾನಾಗೆ ಲೈನಿಗೆ ಬರ್ತಾರೆ. ತುಕ್ಕು ಈ ಗೌರಿ ಅಂದ್ರೆ ಕಣ್ಣೀರಾಗ್ತಾ ಸುಮ್ನೆ ಕೂರೋಳಲ್ಲ. ಕಣ್ಣಿಗ್ ಕಾಣೋ ಗೌರಿ ಹೀಗಿದ್ರೆ ಚೆನ್ನಾಗ್ ಕಾಣಲ್ಲ. ಇದನ್ನ ಕೆಟ್ಟವ್ರನ್ನ ಸುಟ್ಟು ಬೂದಿ ಮಾಡೋ ಅಗ್ನಿ ಪುತ್ರಿ ತರ ಇರ್ಬೇಕು ನೀನು. ಇಡೀ ಮನೇಲಿ ನಿಮ್ ಅತ್ತೆ ಸರಿತಾನ ಎದುರಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ಇರೋದು ನಿನ್ಗೊಬ್ಳಿಗೆನೆ. ಅವ್ರನ್ನ ಎದುರಿಸಿ ನಿಂತು ಈ ಮನೇಲಿ ಸತ್ಯಗಳನ್ನ ಪ್ರೂವ್ ಮಾಡಿ ನಿನ್ ಹಕ್ಕನ್ನ ಪಡೆದೋಳ್ ನೀನು. ಇದು ನಿನ್ ಜೀವನ, ನಿನ್ ಹಕ್ಕು. ಹೊಸ ಲೈಫ್ ನ ಮನ್ಸಾರೆ ಒಪ್ಕೊ, ಧೈರ್ಯವಾಗಿ ಮುನ್ನುಗ್ಗು. ಅರ್ಥ ಆಯ್ತಾ? ಹಾಲ್ ತಗೋ. ಇದ್ಯಾಕ್ ಚಿಕ್ಕತ್ತೆ? ಮುಖದಲ್ಲಿ ಒಂದು ಸಣ್ಣ ನಗು ತರ್ಸ್ಕೊಂಡು ಧೈರ್ಯವಾಗಿ ವಿವೇಕ್ ಹತ್ರ ಹೋಗು. ಈಗೂ ಕರ್ಗೋವರ್ಗು ಅವ್ನ್ ಮನ್ಸು ನಿಂದಾಗೋವರ್ಗು ಅವ್ನ್ ಬೆನ್ ಬಿಡ್ಬೇಡ. ಅಲ್ಲ, ಈ ಸೀರೆ ಇಷ್ಟುದ್ದ ಯಾಕಿರುತ್ತೆ ಗೊತ್ತಾ? ನಮ್ಮಿಂದ ತಪ್ಪಿಸ್ಕೊಳ್ದಿರೋ ಹಾಗೆ ಕಟ್ಟಾಕಕ್ಕೆ. ಯಾರನ್ನು ಅಷ್ಟು ಸುಲಭವಾಗಿ ಇಷ್ಟ ಪಡಲ್ಲ. ಇಷ್ಟ ಪಟ್ರೆ ಪ್ರಾಣ ಹೋಗೋ ತರ ಪ್ರೀತಿಸ್ತಾನೆ. ಹಂಗೂ ಇದ್ದಕ್ಕಿದ್ದಾಗೆ ನಿನ್ನ ಒಪ್ಕೊಳಕ್ಕೆ ಕಷ್ಟ ಆಗಿರುತ್ತೆ. ಕಷ್ಟ ಕೂಡ ಇಷ್ಟ ಆಗಿ ಬದಲಾಯಿಸೋದು ನಿನ್ ಕೆಲ್ಸ. ಅಲ್ಲಿ ಹೋದ್ಮೇಲೆ ಹೇಗೆ ಏನು ಅಂತ ಎಲ್ಲ ನಾನ್ ಹೇಳ್ಕೊಡ್ಬೇಕಾ? ಹೋಗಿ ಚಿಕ್ಕತ್ತೆ, ಇಷ್ಟು ನಾಚಿಕೆ ಸಾಕು. ಇದನ್ನ ನಾಜೂಕಾಗಿ ಹೇಗ್ ಮಾಯ ಮಾಡ್ತಾನ ನೋಡು. ತಗೋ ತಗೋ ಕಾಯ್ತಾ ಇರ್ತಾನೆ ನಿನ್ಗೋಸ್ಕರ ವಿವೇಕ್. ಸಲ ಹೇಳಿದ್ಮೇಲೆ ಮತ್ತ್ಯಾಕ್ ಬಂದೆ? ಬರ್ಲೇಬೇಕಲ್ವಾ? ಯಾಕೆ ಬರ್ಬೇಕು? ಯಾಕೆ ಅಂದ್ರೆ ಬಿಸ್ಲು ಅಂದ್ರೆ ನನ್ಗೆ ಇಷ್ಟ ಇಲ್ಲ. ನೀನ್ ಹುಟ್ಬೇಡ ಅಂದ ತಕ್ಷಣ ಸೂರ್ಯ ಹುಟ್ಟೆ ಇರ್ತಾನ. ಮಳೆ ಬಂದ್ರೆ ಶೀತ ಆಗುತ್ತೆ. ನೀನ್ ಬರ್ಬೇಡ ಅಂದ್ರೆ ಮಳೆ ಬೀಳ್ದೆ ಇರುತ್ತಾ? ಗಂಡನಿಗೆ ಇಷ್ಟ ಇಲ್ಲ ಅಂತ ಹೆಂಡತಿ ದೂರ ಇರೋದೇ ಆಗಿದ್ರೆ ಈ ಜಗತ್ತಲ್ಲಿ ಕುಟುಂಬ, ಮನೆ, ಸಂಸಾರ, ಮಕ್ಳು ಅನ್ನೋ ಕಾನ್ಸೆಪ್ಟ್ ಇರ್ತಿತ್ತ? ನೀವೇ ಹೇಳಿ. ಮತ್ತೆ ನಿನ್ ಫಿಲಾಸಫಿ, ಮತ್ತದೇ ಇರಿಟೇಷನ್. ನನ್ ಮುಖ ನೋಡಿದ್ರೆ, ನನ್ ನಡವಳಿಕೆ ನೋಡಿದ್ರೆ ನಿಮ್ಗೆ ಇರಿಟೇಷನ್ ಅಂತ ನನ್ ಗೊತ್ತು. ಅದನ್ನ ಯಾವ್ದು ಮುಲಾಜಿಲ್ದೆ ಮುಖದ ಮೇಲೆ ಹೊಡೆದಾಗ ಹೇಳ್ತಾ ಇದ್ದೀರಾ. ಆದ್ರೆ ನನ್ಗೆ ಏನ್ ಅನ್ಸುತ್ತೆ, ನನ್ ಮನ್ಸಲ್ಲಿ ಏನಿದೆ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನ ನಿಮ್ಗೆ? ಓ, ಹಾಗಿದ್ರೆ ನಿನಗೂ ನಾನು ಇರಿಟೇಷನ್ ಅನಿಸ್ತಾ ಇದೀನಾ? ಮಾತಾಡದೆ ಇದ್ರು ಆ ನಿನ್ ಕಣ್ಗಳು, ಆ ನಿನ್ ಲುಕ್ಕು ಎಲ್ಲ ನೋಡಿದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಯಾಕೆ ನಗ್ತಾ ಇದೆಯಾ ಈಗ? ನನ್ ಮನ್ಸಲ್ಲಿರೋದು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ನಗು ಬಂತು. ಹೇಳಿ, ನನ್ ಮನ್ಸಲ್ಲಿರೋ ಭಾವನೆಗಳು ನೀವ್ ಯಾವತ್ತಾದ್ರೂ ನೋಡಿದೀರಾ? ಇಷ್ಟು ಮಾತಾಡ್ತೀಯಲ್ಲ, ನೀನ್ ನನ್ ಮನ್ಸ್ ನೋಡಿದ್ಯಾ? ನಾನೇನು, ನನ್ ಫೀಲಿಂಗ್ಸ್ ಏನು ಅಂತ ನಿನಗ್ ಅರ್ಥ ಆಗಿದ್ಯಾ? ಇಲ್ಲ, ನೀನ್ ಮಾತ್ರ ಅಲ್ಲ, ನನಗ್ ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ಮಾತಿಗೂ ಬಲವಂತದಿಂದ ಆದ್ ಮದ್ವೆ ಇದು. ನನಗ್ ಗಂಟ್ ಬಿದ್ದೆ ಅಂತ ಹೇಳ್ತಾ ಇರ್ತೀಯಲ್ಲ, ಡು ಯು ಥಿಂಕ್ ಲೈಕ್ ದಟ್? ಇದು ನಾನ್ ಇಷ್ಟಪಟ್ಟಾದ್ ಮದ್ವೆನಾ? ಮದುವೆ ಮಂಟಪದಲ್ಲಿ ಹೈ ಡ್ರಾಮಾ ನಡೆದು ಕೊನೆಗೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋ ಪರಿಸ್ಥಿತಿ ಬಂತು. ಅಲ್ಲಿ ಎಲ್ರು ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂತ ಮಾತಾಡ್ತಾ ಇದ್ರು. ಆದ್ರೆ ಒಬ್ರು ನನಗ್ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರ ಅಲ್ಲಿ ತಪ್ಪು ಮಾಡಿದವ್ರು ಸರಿ ಅನ್ಸ್ಕೊಂಡ್ ನಾನು ತಪ್ಪಾಗಿ ನಿಂತ. ಇವರು ಬಾಯಿ ತುಂಬಾ ಮಾತಾಡ್ತಾ ಇದ್ದು ಶ್ರೀಮಂತರು ಬಡವ್ರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ. ಆದ್ರೆ ಅಲ್ಲಿ ಯಾರಿಗೂ ನನ್ ಕಾಣಿಸ್ಲೇ ಇಲ್ಲ. ಮದ್ವೆ ಕೂಡ ಇನ್ಯಾರ್ದೋ ಇಷ್ಟದಾಗ ನಡೀತು ಅಷ್ಟೆ. ಮನೆಯವರಿಗೆ ತಮ್ಮ ಮನೆತನದ ಗೌರವ ಉಳಿಸಿದ ಮಗ ಕಾಣಿಸ್ತ, ನಿನ್ನ ಕಟ್ಕೊಂಡಿರೋ ದುರಾಂಕಾರಿ ಶ್ರೀಮಂತ ಗಂಡ ಕಾಣಿಸ್ತ. ಆದ್ರೆ ನನ್ಗೆ ವಾಟ್ ಅಬೌಟ್ ಮೀ? ಕ್ಷಣದಿಂದ ಈ ಕ್ಷಣದವರೆಗೂ ನಾನ್ ಯಾರು, ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ನಾನ್ ಹುಡುಕ್ತಾ ಇದ್ದೀನಿ. ಆದ್ರೆ ಆ ಹಳೆ ವಿವೇಕ್ ಕಳೆದೋಗಿದ್ದಾನೆ.